ಸರ್ ಏನು ಹೇಳ್ತೀರಾ ಈಗಿನ ಬಜೆಟ್ ಆಮೇಲೆ ನಿಮ್ಮ ಮುಂದೆನೇ ಇದೆ, ನೀವು ಈ ಬಜೆಟನ್ನು ಹೇಗೆ ನೋಡ್ತೀರಾ ಅನ್ನೋದು, ಗುಡ್ಡೋ ಬ್ಯಾಡೋ ಆ್ಯಾವ್ರೇಜೋ? ನನ್ನನ್ನು ಕೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಬಜೆಟನ್ನು ಮಂಡಿಸಿದ್ದಾರೆ. ನಾನು ಒಂದು ಇಂಗ್ಲೀಷ್ ಪದ ಉಪಯೋಗಿಸ್ತೀನಿ, ಇನೋವೇಟಿವ್ ಅಂತ ಹೇಳ್ಬೋದು. ಓಕೆ. ಯಾಕಂದರೆ ಕೆಲವೊಂದು 50 ಕೇಫು ವಿವಿಧ ಕರ್ನಾಟಕದ ಭಾಗದಲ್ಲಿ ಮಹಿಳೆಯರು ನಡೆಸ್ತಾರೆ, ಅದೊಂದು ತುಂಬ ಇದೆ. ಮತ್ತು ಅಂಜನಾದ್ರಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅದರಿಂದ ಅಂಜನಾದ್ರಿಗೆ ಅಂತೇಳಿ ನಾವು ಭಾವಿಸಬಾರ್ದು, ಅಂಜನಾದ್ರಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು, ರೋಡ್ಗಳು ಎಲ್ಲ ಅಭಿವೃದ್ಧಿಗೆ ಆಗ್ತದೆ. ಸೊ ಅದರಿಂದ ಎಲ್ಲ ಏರಿಯಾಗಳನ್ನು, ಎಲ್ಲ ಸೆಕ್ಟರ್ನ ಕವರ್ ಮಾಡಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ನೀವು ತೋರಿಸಿ ಸರ್, ನೀವು ಕೊಡ್ತಾ ಇರುವಂಥದ್ದು ಮಾರ್ಕ್ಸ್ ಏನು ಅಂತೇಳಿ. ನಿಮ್ಮದು ಗುಡ್ ಅಂತ ಹೇಳ್ತೀನಿ. ಗುಡ್ ಅಂತ ಕೊಡ್ತೀನಿ ನಾನು. ಓಕೆ ಓಕೆ. ನಿಖಿತ್ ರಾಜ್ಮೌರ್ಯ ಅವರು ಮೊದಲೇ ಓಕೆ, ಏನು ಬಜೆಟ್ನಲ್ಲಿ ಇರುವಂಥದ್ದು ಯಾವುದು ಹೆಚ್ಚು ನಿಮ್ಗೆ ಏನಾಗ್ತದೆ ಸರ್? ಒಂದೇನು ಅಂತಂದ್ರೆ ಇಲ್ಲಿ ಎಲ್ಲ ಸೆಕ್ಟರ್ಗಳನ್ನ ಕವರ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಬಹುಶಃ ಎಲ್ಲರ ನಿರೀಕ್ಷೆ ಏನಿತ್ತು ಅಂತಂದ್ರೆ ಒಂದು ನೀರಸವಾದ ಬಜೆಟ್ ಆಗ್ಬಿಡುತ್ತಾ, ಯಾಕೆ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟ ನಂತರ ಡೆವಲಪ್ಮೆಂಟ್ಗೆ ಹಣ ಕೊಡೋಕ್ಕಾಗತ್ತಾ, ಮತ್ತೊಂದಕ್ಕೆ ಹಣ ಕೊಡೋಕ್ಕಾಗತ್ತಾ ಅಂತ ಈ ಥರದ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ನಾನು ಗುಡ್ ಅಂತ ಬಹಳ ಮುಖ್ಯವಾಗಿ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಪರಿಸರ ಕಾಳಜಿಯೊಂದಿಗೆ ಮಂಡಿಸಿರುವಂಥ ಬಜೆಟ್ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಕುಸುಮ್ ಯೋಜನೆಯನ್ನ ಇಡೀ ದೇಶದೊಳಗಡೆ ತುಂಬಾ ಅತ್ಯುತ್ತಮವಾಗಿ ಬಳಸ್ಕೊಂಡು, ಅದು ಕೇಂದ್ರ ಸರ್ಕಾರದ ಯೋಜನೆ ಸರ್. ಆ ಕೇಂದ್ರ ಸರ್ಕಾರ 30% ಕೊಡುತ್ತೆ, ಇನ್ನು ರಾಜ್ಯ ಸರ್ಕಾರ 50% ಹಣ ನಾವು ಕೊಡ್ತೀವಿ ಅಂತ ಹೇಳಿ ಕುಸುಮ್ ಯೋಜನೆಯನ್ನು ಬೇರೆ ರಾಜ್ಯಗಳೆಲ್ಲೂ ಕೂಡ ಇದನ್ನು ಹೇಳಿ ಇಂಪ್ಲಿಮೆಂಟ್ ಮಾಡಿಲ್ಲ ಯಶಸ್ವಿಯಾಗಿ. ಕರ್ನಾಟಕದಲ್ಲಿ ನಾವು ಮಾಡ್ತೀವಿ. ರೈತರ ಸೋಲಾರ್ನ ಬಳಸ್ಕೊಂಡು ಸೋಲಾರ್ ಮೋಟಾರ್ ಪಂಪ್ ಸೆಟ್ಗಳನ್ನ ರೈತರ ಕೃಷಿ ಭೂಮಿಗೆ ಹಾಕಿಸೋದ್ರ ಮೂಲಕ ಇವತ್ತು ರೈತ ಸೆಲ್ಫ್ ಸಸ್ಟೈನ್ಡ್ ಆಗೋ ತರ ಮಾಡ್ತಿರುವಂತ ಒಂದು ಯೋಜನೆ ಇದೆಯಲ್ಲ, ಇದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮುಂದೊಂದು ದಿವಸ ದಿಗ್ದರ್ಶಿ ಆಗ್ಬೋದಾದಂತ ಯೋಜನೆ ಅಂತ ನಾನು ಭಾವಿಸ್ತೀನಿ. ಬಹಳ ಮುಖ್ಯವಾಗಿ ಏನು ಈ ಒಂದು ಸಿರಿಧಾನ್ಯಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ನಮಗೆ ಗೊತ್ತಿದೆ ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ 30 ವರ್ಷದಿಂದ ಆಗಲೇ ನಾನು ಮತ್ತು ರಂಗನಾಥ್ ಸರ್ ಮಾತಾಡಬೇಕಾದ್ರೆ ಕೂಡ ಅವರು ಹೇಳ್ತಾ ಇದ್ರು, ನಾವೆಲ್ಲ ಎಂದು ಅನ್ನ ತಿಂದೇ ಇರಲಿಲ್ಲ, ವರ್ಷಕ್ಕೆ 3 ದಿವಸ ತಿಂತಾ ಇದ್ವಿ, ನವಣೆ ತಿಂತಿದ್ವಿ, ಸಾಮೆ ತಿಂತಿದ್ವಿ, ಕೊರಲೆ ತಿಂತಿದ್ವಿ. ಆದರೆ ಅವತ್ತು ಶುಗರ್ ಇರಲಿಲ್ಲ ಸರ್ ನಿಮ್ಮ ಪೂರ್ವಿಕರಿಗೆ. ಆದರೆ ಎಲ್ಲರೂ ಅನ್ನ ತಿನ್ನೋದಕ್ಕೆ ಶುರು ಮಾಡಿ ಇವತ್ತು ಎಲ್ಲರಿಗೂ ಶುಗರ್ ಆಗುವಂತ ಹಂತಕ್ಕೆ ಬಂದಿದೆ. ಸಿರಿಧಾನ್ಯವನ್ನು ಪ್ರೋತ್ಸಾಹಿಸೋದ್ರ ಮೂಲಕ ನೀರನ್ನ, ಅಂತರ್ಜಲವನ್ನು ಉಳಿಸುವಂತ ಒಂದು ದೊಡ್ಡ ಯೋಚನೆಯನ್ನ ಸಿದ್ದರಾಮಯ್ಯನವರು ಇಲ್ಲಿ ಅಂತರ್ಜಲ, ಆರೋಗ್ಯ ಮತ್ತು ನಮ್ಗೆ ಗೊತ್ತಿರ್ಬೇಕು ಸರ್, 1/3 ಆಫ್ ದ ಮೆಡಿಸಿನ್ಸ್, ಶುಗರ್ಗೆ ನುಂಗ್ತಾ ಇರುವಂಥ ಮೆಡಿಸಿನ್ಸ್ ಏನಿದೆ ಜಗತ್ತಿನಲ್ಲಿ ಸೇಲ್ ಆಗ್ತಿರೋದ್ರಲ್ಲಿ 1/3 ಭಾರತದ ಕಾಂಟ್ರಿಬ್ಯೂಷನ್ ಇದೆ. ಅಷ್ಟು ಪ್ರಮಾಣದಲ್ಲಿ ಇವತ್ತೇನು ಶುಗರ್ ಪೇಷಂಟ್ಸ್ ಇದ್ದಾರೆ. ಸರ್ಕಾರವೇ, ಕೇಂದ್ರ ರಾಜ್ಯ ಬಹಳ ವರ್ಷಗಳಿಂದ ಈ ಮಿಲೆಟ್ಸ್ ಸಂಬಂಧಪಟ್ಟಾಗೆ ಬಹಳ ಪ್ರಯತ್ನಗಳು, ಅದು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನೋಡೋಣ. ಈ ನಮ್ಮ ಮಿಲೆಟ್ಸ್ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಇವತ್ತು ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜೊತೆ ಒಂದೇ ಒಂದು ನಿಮಿಷ, ಈ ನಮ್ಮ ಮಿಲೆಟ್ಸ್ ಬಗ್ಗೆ ನಾನು ಯಾಕೆ ಖುಷಿ ಪಡ್ತೀನಿ ಗೊತ್ತಾ? ನಾನು ತುಮಕೂರು ಜಿಲ್ಲೆವನು. ತುಮಕೂರು ಜಿಲ್ಲೆ ಬಯಲ್ಸೀಮೆ ಜಿಲ್ಲೆ. ತುಮಕೂರು, ಚಿತ್ರದುರ್ಗ, ನಾವೆಲ್ಲರೂ ಕೂಡ ನಮ್ಮ ಪೂರ್ವಿಕರು ಬೆಳೀತಾ ಇದ್ದಿದ್ದೇನ ಅಂತಂದ್ರೆ ಇದೇ ನವಣೆ, ಆರ್ಕ, ಸಾಮೆ ಇದನ್ನು ಬೆಳೀತಾ ಇದ್ವಿ. ಈಗ ಅದು ಹೊರಟೋಗಿ ನಾವೆಲ್ಲರೂ ನೀರಾವರಿ ಬೆಳೆಗೆ ಬಂದಿರೋದ್ರಿಂದ ಇವತ್ತು ಬಹಳಷ್ಟು ಭೂಮಿ ಇದಾಗಿ ಬಿದ್ದಿದೆ. ಯಾಕೆಂದ್ರೆ ರೈತನಿಗೆ ಬೆಲೆ ಸಿಗಲ್ಲ. ಈ ಯೋಜನೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಯಿತು ಅಂತಂದ್ರೆ ನಮ್ಮ ರೈತರಿಗೆ ತುಂಬಾ ಒಳ್ಳೆ ಬೆಲೆ ಸಿಗ್ತದೆ. ಆ ಕಾರಣಕ್ಕೂ ಮಾರ್ಕೆಟ್ ಸೃಷ್ಟಿ ಆದ್ರೆ ಬೆಲೆ ಸಿಗುತ್ತೆ ರೈತನಿಗೆ. ಆ ಮಾರ್ಕೆಟ್ ಸೃಷ್ಟಿ ಮಾಡೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ನೀರಿನ ಬಳಕೆನೂ ಕಮ್ಮಿ. ಹೌದು. ಶ್ರೀಹರಿ ಅವರು ಕೂಡ ಇದ್ದಾರೆ, ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞರು. ಶ್ರೀಹರಿ ಅವರೇ, ನೀವು ಹೇಗೆ ನೋಡ್ತೀರಾ ಒಟ್ಟು ಬಜೆಟ್ ಅನ್ನ, ಸುದೀರ್ಘವಾಗಿ ಮಂಡಿಸಿರುವಂತಹ ಬಜೆಟ್, ಗುಡ್ಡೋ ಬ್ಯಾಡೋ ಆವರೇಜೋ, ಆ ಮುಖೇನ ಶುರು ಮಾಡ್ಬೋದಾ? ಖಂಡಿತ. 3 ಗಂಟೆ 14 ನಿಮಿಷಗಳ ಸುದೀರ್ಘ ಬಜೆಟ್ ತುಂಬಾ ಶಕ್ತಿ ಇರೋರಿಗೆ ಮಾತ್ರ ಸಾಧ್ಯ. ಇದು ಹೈಲಿ ಎನರ್ಜೆಟಿಕ್. ಹೌದು, ಅಭಿನಂದನೆಗಳು ಮುಖ್ಯಮಂತ್ರಿಗಳಿಗೆ. ದಿಸ್ ಇಸ್ ಎನ್ ಅಬೌವ್ ಅವರೇಜ್ ಬಜೆಟ್. ಇಲ್ಲಿಂದ 3 ವರ್ಷಗಳ 4 ವರ್ಷಗಳ ಮುಂದಿನ ಯೋಜನೆಗಳೇ ಜಾಸ್ತಿ ಇದೆ. ಹೌದು. ಅಂದ್ರೆ ಈಗ ಏನೇನ್ ಪ್ಲಾನಿಂಗ್ಸ್ ಮಾಡಿದ್ದಾರೆ ಇದೆಲ್ಲವೂ ಇಂಪ್ಲಿಮೆಂಟೇಷನ್ ಬರ್ಲಿಕ್ಕೆ 3 ರಿಂದ 4 ವರ್ಷಗಳು ಡೆಫಿನೆಟ್ಲಿ ಹಿಡಿಯುತ್ತೆ. ಇದು ಓವರ್ ಆಲ್ ಆವರೇಜ್ ಗಿಂತ ಎತ್ತರವಾದ ಬಜೆಟ್ ಇದು. ಅಲ್ಲಿಂದ ಮುಂದೆ ಒಂದೇ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನಂತಂದ್ರೆ ಇನ್ವೆಸ್ಟರ್ ಫ್ರೆಂಡ್ಲಿ ಆಗ್ಲಿ ಅಂತ. ಇನ್ವೆಸ್ಟರ್ ಫ್ರೆಂಡ್ಲಿ ಅಂತಂದ್ರೆ ಇವಾಗ ಒಂದು ಸಲ ನಾವು ಒಂದು ಫೈಲ್ ಅನ್ನ ಕೊಟ್ರೆ ಕನಿಷ್ಠ 2 ರಿಂದ 3 ವರ್ಷ ಹಿಡಿತಾ ಇದೆ ವಾಪಸ್ ಸ್ಯಾಂಕ್ಷನ್ ಆಗಿ ಬರ್ಲಿಕ್ಕೆ, ಯಾವುದೇ ಪ್ರಾಜೆಕ್ಟ್ ಆದ್ರೂ ಕೂಡ. ಇವರು ಸಿಂಗಲ್ ವಿಂಡೋ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಸಿಕ್ಕಾಪಟ್ಟೆ, ಇವತ್ತು ಏನಿದೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇದರ 100 ಪಟ್ಟು ನಮಗೆ ಕರ್ನಾಟಕಕ್ಕೆ ಬರುತ್ತೆ. ಸೊ ಇದು ಕಾಸ್ಟ್ಲೆಸ್.
ಇದಕ್ಕೆ ಆದೇಶಗಳಷ್ಟೇ ಕೊಡಬೇಕು, ಮತ್ತೆ ಒಂದು ಪೊಲಿಟಿಕಲ್ ವಿಲ್ ಪವರ್ ನಮ್ಮ ಸಿದ್ದರಾಮಯ್ಯ ಅವ್ರಿಗಿದೆ. ಖಂಡಿತ ಇದನ್ನ ಈಗಲೂ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಮತ್ತೆ ಪ್ರತಿಯೊಂದು ಟೂರಿಸಂಗೆ ಚೆನ್ನಾಗಿ ಕೊಟ್ಟಿದ್ದಾರೆ, ಸಿರಿಧಾನ್ಯಕ್ಕೆ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ 5,000 ಹೊಸ ಸರೋವರಗಳು ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ, ಸಣ್ಣ ಸರೋವರಗಳು, ಅಂತರ್ಜಲ ಹೌದು ತುಂಬಾ ಚೆನ್ನಾಗಿದೆ. ಆಹಾರದ ಪಾರ್ಕ್ಗಳನ್ನ ಕೆಲವು 3 ಡಿಸ್ಟ್ರಿಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಇಂಥದ್ದೇ ಆಹಾರದ ಪಾರ್ಕ್ಗಳನ್ನ ಬಹುಶಃ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ತಂದ್ರೆ ಒಳ್ಳೇದು. ಅಪೆರಲ್ ಪಾರ್ಕ್ ತಂದ್ರೆ ಒಳ್ಳೇದು. ಅಂಥದ್ದೇ ಒಂದು ಸ್ಕಿಲ್ ಯೂನಿವರ್ಸಿಟಿಯನ್ನ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ತಂದ್ರೆ ತುಂಬಾ ಒಳ್ಳೇದು. ಉದ್ಯಮ ಮೇಳಕ್ಕೆ ಉದ್ಯಮಿಗಳಿಗೆ ಜಾಸ್ತಿ ಒತ್ತನ್ನ ಕೊಟ್ರೆ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ ಕರ್ನಾಟಕಕ್ಕೆ ಬರುತ್ತೆ. ಆದ್ರೆ ಉದ್ಯಮ ಮಿತ್ರ ಆಗ್ಬೇಕು ಅಂತ ಕೆಲವು ಇಂಡಸ್ಟ್ರಿಯಲ್ ಪಾಲಿಸೀಸ್ ಆಗ್ಲಿ ಅಥವಾ ರೆವಿನ್ಯೂ ಪಾಲಿಸೀಸ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಮತ್ತೆ ಓವರ್ ಆಲ್ ತುಂಬಾ ಚೆನ್ನಾಗಿದ್ದಾರೆ. ಸಮುದ್ರ ಆಂಬ್ಯುಲೆನ್ಸ್ ಮೀನುಗಾರರಿಗೆ ಕೊಟ್ಟಿರುವಂತದ್ದು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ 3 ಕೊಟ್ಟಿರುವಂತದ್ದು, ಮತ್ತೆ ಅಪೆರಲ್ ಪಾರ್ಕ್ ತಂದಿರುವಂತದ್ದು. ಹೆಚ್ಚು ಈ ಪಂಚಾಯಿತಿಗಳಲ್ಲಿ ಹೊಂಬೆಳಕು ಅಂತ ಮಾಡಿದ್ದಾರೆ, ಅದು ನಿಜವಾಗ್ಲೂ ಚೆನ್ನಾಗಿದೆ. ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಬಜೆಟ್. ಅಂದ್ರೆ ಇಂಪ್ಲಿಮೆಂಟೇಷನ್ ಈಗ ಪ್ಲಾನಿಂಗ್ ಗೆ ಆಯ್ತು, ಇದೆಲ್ಲ ಇಂಪ್ಲಿಮೆಂಟೇಷನ್ ಗೆ ಹೇಗೆ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಘೋಷಣೆಗಳು ಆಗೋಗ್ಬಿಡ್ತವೆ, ಆ ಘೋಷಣೆಗಳನ್ನ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಅನ್ನುವಂಥದ್ದು ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಈಗ ಶುರು ಮಾಡಿದ್ರೆ ಇದರ ವಿಲ್ ಪವರ್ ಎಷ್ಟಿರ್ಬೇಕಂತಂದ್ರೆ ಇದೆಲ್ಲ ಇಂಪ್ಲಿಮೆಂಟ್ ಆಗುವವರೆಗೆ ನಡಿಬೇಕು. ಸೊ ಹಾಗೆ ಅದಕ್ಕೆ ಟೀಮ್ಸ್ ತಯಾರಾಗಬೇಕು, ಇನ್ವೆಸ್ಟ್ಮೆಂಟ್ಸ್ ತರಬೇಕು. ಮತ್ತೆ ಹೆಚ್ಚು PPP ಮಾಡೆಲ್ ತಂದ್ರೆ ನಮ್ಮಲ್ಲಿ CSR ಫಂಡ್ಸ್ ಬೇಕಾದಷ್ಟು ಕಾರ್ಪೊರೇಟ್ಸ್ ಅಲ್ಲಿ ಇದೆ. ಕರೆಕ್ಟ್. ಇಲ್ಲ ಅದನ್ನ ಉಲ್ಲೇಖ ಮಾಡಿದ್ರು ಅವರು, ಅಷ್ಟು ಅದನ್ನ CSR ಫಂಡ್ ನಾವು ಬಳಸ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಉಲ್ಲೇಖ ಮಾಡಿದ್ರು ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂಗೆ. ಹೌದು, ಹಾಗೆ ಇಟ್ಸ್ ಎ ಗುಡ್ ಬಜೆಟ್. ಮತ್ತೆ ಯಾವ್ಯಾವ ಅಂಶಗಳು ನಿಮ್ಮ ಗಮನ ಸೆಳೀತು ಸರ್? ಯಾವ್ಯಾವ ಅಂಶಗಳು? ಮತ್ತೆ ಈ ವಿಜ್ಞಾನ ಸಿಟಿ ಇಸ್ ಎ ವೆರಿ ಗುಡ್ ಪ್ರಾಜೆಕ್ಟ್, ಸೈನ್ಸ್ ಪ್ರಾಜೆಕ್ಟ್, ಮಕ್ಕಳಿಗೆ ಉಪಯೋಗ ಬರುವಂತಹದ್ದು ಪ್ರಾಜೆಕ್ಟ್ ಇದು. ಮತ್ತೆ ಓವರ್ ಆಲ್ ಎಲ್ಲಾ ವರ್ಗಗಳಿಗೆ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ನನ್ನ ಒಂದೇ ಕನ್ಸರ್ನ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಇದರಲ್ಲಿ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ನಾನೊಬ್ಬ ಉದ್ಯಮಿಯಾಗಿ ಕೂಡ ಕೇಳ್ತಾ ಇದ್ದೀನಿ, ನನಗೆ ಉದ್ಯಮ ಮಾಡ್ಬೇಕಂತಂದ್ರೆ ನಂಗೆ ಆಸಕ್ತಿ ಬರಬೇಕು, ಅದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಸರ್ಕಾರದಿಂದ ಇರಬೇಕು. ಅದು ಒಂದ್ ಸ್ವಲ್ಪ ನಂಗೆ ಶಕ್ತಿ ಬೇಕು. ನನ್ನಂತವ್ರಿಗೆ 100 ಜನ ಬಂದ್ರೆ ಉದ್ಯಮಗಳು ಜಾಸ್ತಿ ಆದಷ್ಟು ಉದ್ಯೋಗಗಳು ಜಾಸ್ತಿ ಸೃಷ್ಟಿ ಆಗತ್ತೆ. ಅದರ ಕನೆಕ್ಟೆಡ್ ನಮಗೆ ರೆವಿನ್ಯೂ ಮಾಡೆಲ್ ಜಾಸ್ತಿ ಆಗತ್ತೆ. ಸೊ ಸಿಂಗಲ್ ವಿಂಡೋ ಸ್ಕೀಮ್ ಇಸ್ ಎ ಮಸ್ಟ್. ಒಂದೇ ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ. ಎಸ್, ಬನ್ನಿ ಕೊನೆಯದಾಗಿ ಗೆಸ್ಟ್ಗಳು ಏನು ಹೇಳ್ತಾರೆ ಕಣ ಸರ್? ಏನು ಕೊನೆಯದಾಗಿ ಏನಂತೀರಿ ಬಜೆಟ್ ಬಗ್ಗೆ? ಸರ್, ಒಂದು ನನಗೆ ಈ ಬಜೆಟ್ ನೋಡಿದಾಗ ಅನಿಸ್ತಾ ಇರೋದು, ಇದು ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲಿ ಅಂತಾರಲ್ಲ, ಆ ಮಾದರಿಯ ಬಜೆಟ್. ಉದಾಹರಣೆಗೆ ಇವರು ಕಾರ್ಬನ್ ಕ್ರೆಡಿಟ್ ಬಗ್ಗೆ ಮಾತನಾಡಿದ್ರು. ತೋಟಗಾರಿಕೆ ಬೆಳೆಗಳನ್ನು ಕಾರ್ಬನ್ ಕ್ರೆಡಿಟ್ ಮಾಡಿ ಹೆಚ್ಚು ಕಾರ್ಬನ್ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಬೆಳೆಗಳನ್ನು ಬೆಳೆಯುವಂಥ ರೈತರಿಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಕೂಡ ಅವರಿಗೆ ಸಹಾಯಧನ ಸಿಗೋದಕ್ಕೆ ಏನೆಲ್ಲ ಕೆಲವೊಂದು ಘೋಷಣೆಗಳು ತುಂಬಾ ಚೆನ್ನಾಗಿದೆ. ಆದರೆ ನಾನು ಶ್ರೀಹರಿ ಅವರು ಹೇಳಿದಂತ ಮಾತನ್ನ ಮತ್ತೆ ನಾನು ಉಲ್ಲೇಖಿಸ್ತೀನಿ. ಬರೀ ಘೋಷಣೆಗಳಾಗಿ ಮಾತ್ರ ಅದು ಆಗುತ್ತಾ ಇಲ್ವಾ ಅನ್ನೋದನ್ನ ಈಗ ನಾವು ಅದನ್ನ ಹೆಂಗೆ ಈಗ ಹೇಳ್ತೀವಿ ಅದನ್ನ ಶ್ರೀಹರಿ ಅವರು ಹೇಳಿದ ಮಾತು ನಾನು ಖಂಡಿತ ಒಪ್ತೀನಿ. ಭಾಳ ಮುಖ್ಯವಾಗಿ ಏನು ಅಂತಂದ್ರೆ, ಈ ಬಜೆಟ್ ಆದ ನಂತರ ಈ ಬಜೆಟ್ ಅನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಅವರು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಭರವಸೆ ಇದೆ. ಯಾಕೆಂದ್ರೆ ಕಳೆದ 5 ವರ್ಷದಲ್ಲಿ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಅವರು ಅದನ್ನು ಮಾಡಿದ್ದಾರೆ, ನುಡಿದಂತೆ ನಡೆದಿದ್ದಾರೆ, ಇವತ್ತಿಗೂ ಕೂಡ ಅದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ಕೋಲ್ಡ್ ಸ್ಟೋರೇಜ್ ಉದಾಹರಣೆಗೆ ನಾನು ಇದ್ರ ಬಗ್ಗೆ ತುಂಬ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ತುಮಕೂರು ಜಿಲ್ಲೆ ಹೆಚ್ಚು ಬಯಲುಸೀಮೆ ಇದೆ. ಭಾಳಷ್ಟು ಕಡೆ ನಾವು ಕಲ್ಲಂಗಡಿ, ಕರ್ಬೂಜ ಅತಿ ಹೆಚ್ಚು ಬೆಳೀತಾ ಇರೋದು ಎಲ್ಲಿ ಅಂತಂದ್ರೆ ಮಧುಗಿರಿ, ಪಾವಗಡ, ಈ ಸುತ್ತಮುತ್ತ ಶಿರಾ ಈ ಭಾಗದಲ್ಲಿ. ಆದ್ರೆ ಜಾಸ್ತಿ ಬೆಳೆದು ಬಿಡ್ತೀವಿ, ಮಾರ್ಕೆಟಲ್ಲಿ ಬೆಲೆ ಸಿಗಲ್ಲ. ಅದನ್ನ ಏನ್ ಮಾಡ್ತಾನೆ, kg 2 ರೂಪಾಯಿ 3 ರೂಪಾಯಿಗೆ ಕೊಟ್ಬಿಡ್ತಾರೆ. ಇವತ್ತು ಕೋಲ್ಡ್ ಸ್ಟೋರೇಜ್ ಬಂದ್ರೆ ಒಂದೊಂದು ವಾರ ಅದನ್ನ ನಾವು ಇಟ್ಕೊಳ್ಳೋಕೆ ನಮಗೆ ಅವಕಾಶ ಸಿಕ್ಬಿಟ್ರೆ ಅದು kg 18 ರೂಪಾಯಿ 20 ರೂಪಾಯಿ ರೈತನಿಗೆ ಸಿಗುತ್ತೆ. ಕೋಲ್ಡ್ ಸ್ಟೋರೇಜ್ಗಳನ್ನ ವಿಸ್ತರಿಸೋದ್ರ ಮೂಲಕ ರೈತನ ಆದಾಯವನ್ನು ಹೆಚ್ಚಿಸುವಂತ ಒಂದು ಅದ್ಭುತವಾದ ಕೆಲಸನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಯೋಜನೆಗಳಲ್ಲಿ ರೂಪಿಸುವಂತ ಕೆಲಸ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಕೂಡ ರೇಷ್ಮೆ, ಬಹುಶಃ ಸಿಲ್ಕ್ ಅಂಡ್ ಮಿಲ್ಕ್, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಇವತ್ತು ಭಾರತ ತಿರುಗಿ ನೋಡೋ ಥರದ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಈ ಇದೇನು ಒಂದು ಎಲ್ಲ ಸಮುದಾಯಗಳನ್ನು ಅಡ್ರೆಸ್ ಮಾಡೋದು, ದೇವದಾಸಿ ಹೆಣ್ಣು ಮಕ್ಕಳು, ದೇವದಾಸಿ ವೃತ್ತಿಯಿಂದ ಹೊರಗಡೆ ಬಂದಿರುವಂಥ ಹೆಣ್ಣು ಮಕ್ಕಳ ಬದುಕನ್ನು ಕಟ್ಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯನವರು ಯೋಜನೆಯನ್ನು ರೂಪಿಸಿರುವಂಥದ್ದು ಏನಿದೆ, ಖಂಡಿತವಾಗಿ ನಾನು ಇದನ್ನು ನೋಡ್ತಾ ಇದ್ದೆ ಸರ್. ಸಿದ್ದರಾಮಯ್ಯನವರು ಇದಕ್ಕೆ ಮುಂಚೆ ಬಜೆಟ್ ಪೂರ್ವದಲ್ಲಿ ವಿಧಾನಸಭೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಆ ಮೀಟಿಂಗ್ನಲ್ಲಿ ಎಲ್ಲ ವರ್ಗದ ಜನರನ್ನು, ದೇವದಾಸಿಗಳನ್ನು ಕರೆದು ಮಾತನಾಡಿಸಿದ್ರು, ದಲಿತ ಸಂಘಟನೆಗಳನ್ನು ಮಾತನಾಡಿಸಿದ್ರು, ಕಾರ್ಮಿಕ ಸಂಘಟನೆಯವ್ರನ್ನ ಮಾತನಾಡಿಸಿದ್ರು, ಕಟ್ಟಡ ಕಾರ್ಮಿಕರನ್ನು ಮಾತನಾಡಿಸಿದ್ರು, ರೈತ ಸಂಘಟನೆಯವ್ರನ್ನ ಮಾತನಾಡಿಸಿದ್ರು. ಅಲ್ಲೆಲ್ಲ ಒಂದು ಇಡೀ ದಿನಗಳ ಕಾಲ ಅವರು ಕೂತು ಚರ್ಚೆ ಮಾಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ
ಮಾಡಿದಂಥ ಒಟ್ಟು ಒಂದು ಅಧ್ಯಯನದ ಡಾಕ್ಯುಮೆಂಟ್ ಥರ ನನಗಿವತ್ತು ಕರ್ನಾಟಕ ರಾಜ್ಯದ ಬಜೆಟ್ ಕಾಣಿಸ್ತಾ ಇದೆ. ಎಸ್ ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಹಾಗೆ ನಿಮ್ಮ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡೋಣ. ನಿಮ್ಮ ಜೊತೆಗೆ ತಮ್ಮ ಬಜೆಟ್ ಮಂಡನೆಯನ್ನು ಶುರು ಮಾಡಿದ್ರು. ಇನ್ನೊಂದು ಕಡೆಗೆ ವಿಪಕ್ಷದ ನಾಯಕರು ಹಾಡ್ತಾ ಇದ್ದಾರೆ ಏನಿಲ್ಲ ಇದರಲ್ಲಿ ಏನಿಲ್ಲ ಅನ್ನುವಂಥ ಮಾತು. ಬನ್ನಿ, ಈಗ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಏನಂತೀರಿ ಮೌರ್ಯ? ಅಲ್ಲೆಲ್ಲ ಪಾಪ ಅವ್ರು ಇತ್ತೀಚೆಗೆ ಈ ರೀಲ್ಸ್ ನೋಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಶೋಕ್ ಅವರಲ್ಲಿ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ದಾರೆ, ಏನಿಲ್ಲ ಸಿದ್ದರಾಮಯ್ಯನ ಬಜೆಟ್ ಅಲ್ಲಿ ಏನಿಲ್ಲ ಅಂತ. ಬಹುಶಃ ಕರ್ನಾಟಕದ ರಾಜ್ಯದ ಜನ ಈ ಬಜೆಟ್ ಕಾಪಿಯನ್ನು ಅರ್ಥ ಮಾಡ್ಕೊಂಡಿರೋರು ವಾಪಸ್ ಅಶೋಕಿಗೆ ಏನ್ ಹಾಡು ಹೇಳ್ತಾರೆ ಅಂತಂದ್ರೆ, ಏನಿಲ್ಲ ಅಶೋಕ್ ಅಣ್ಣನ ತಲೆಯಲ್ಲಿ ಏನಿಲ್ಲ ವಿರೋಧ ಪಕ್ಷದವ್ರ ತಲೆಯಲ್ಲೂ ಏನಿಲ್ಲ ಬಜೆಟ್ ಅಲ್ಲಿ ಏನಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಏನಿಲ್ಲ ಟೀಕೆ ಮಾಡೋದಕ್ಕೆ ಕಾರಣ ಬೇರೆ ಇಲ್ವೇ ಇಲ್ಲ. ಏನಿಲ್ಲ ಖಾಲಿ ಬುರುಡೆ ಬಿಟ್ರೆ ಬೇರೆ ಅಲ್ಲೇನೂ ಇಲ್ಲ. ಇವತ್ತು ಈ ಥರ ಒಬ್ಬ ವಿರೋಧ ಪಕ್ಷದ ನಾಯಕ ಎಂದಾದರೂ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಪೊಳ್ಳಾಗಿ ಸದನದಲ್ಲಿ ಕೂತ್ಕೊಂಡು ಸದನದಲ್ಲಿ ನಡೀತಿರೋ ಚರ್ಚೆಯಲ್ಲಿ ಭಾಗವಹಿಸಿ ಇದು ಸರಿ ಇದು ತಪ್ಪು ಅಂತ ಕೂತ್ಕೊಂಡು ಪ್ರಶ್ನೆ ಮಾಡೋದು ಬಿಟ್ಟು ಬೀದಿಲಿ ನಿಂತ್ಕೊಂಡು ಪ್ಲಾಪ್ಕಾರ್ಡ್ ಹಿಡ್ಕೊಂಡು ರೀಲ್ಸ್ ಹಾಡು ಹೇಳ್ತಾ ಇದ್ದಾರಲ್ಲ ಸರ್, ಇವರು ರೀಲ್ಸ್ ಹಾಡು ಹೇಳ್ಕೊಂಡು ಕೂತಿದಾರಲ್ಲ. ಯಾವ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಸದನದಲ್ಲಿ ಎಷ್ಟು ಗಾಂಭೀರ್ಯತೆ ಇರಬೇಕು ಆ ಗಾಂಭೀರ್ಯತೆ ಇಲ್ಲದೆ ವರ್ತಿಸ್ತಾ ಇರುವಂತ ಅಶೋಕ್ ಸಿದ್ದರಾಮಯ್ಯನವರ ಮುಂದೆ, ಅವರ ಜ್ಞಾನದ ಮುಂದೆ ಇವತ್ತು ಒಬ್ಬ ಮನುಷ್ಯ 79-78 ವರ್ಷದ ವ್ಯಕ್ತಿ 3.75 ಗಂಟೆಗಳ ಕಾಲ ಒಂದು ಹನಿ ನೀರು ಕುಡಿದಂಗೆ ರಾಜ್ಯದ ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ಇವ್ರಿಗೇನಾದ್ರೂ ಸ್ವಲ್ಪ ಒಟ್ಟೇನು ಅಂತಂದ್ರೆ ಈಗ ವಿಪಕ್ಷ ನಾಯಕರು ನಿಮ್ಮನ್ನ ಕವಿ ಮಾಡ್ಬಿಟ್ರು ನಿಮ್ಮನ್ನ ಅಂತ ಅದೊಂದು ಸಾರ್ಥಕತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಚರ್ಚೆ ಮಾಡೋಣ. ಸಿದ್ದು ಲೆಕ್ಕವನ್ನು ನೀವು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಏನ್ ಹೇಳ್ತಾರೆ? ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಿಲ್ಲ ಅಂತ ಹಾಡನ್ನು ಕೂಡ ಹಾಡ್ತಾ ಇದ್ದಾರೆ. ನಾವು ಅದನ್ನ ತೋರಿಸಿದ್ವಿ. ಎಲ್ಲ ನಾಯಕರು ಒಕ್ಕೊರಲಿನಿಂದ ದನಿ ಸೇರಿಸಿ ಹಾಡು ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಮೌರ್ಯ ಕೂಡ ಹೇಳಿದ್ರು, ಏನಿಲ್ಲ ಅಂತಂದ್ರೆ ಅವ್ರ ತಲೆನಲ್ಲಿ ಏನಿಲ್ಲ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾ ಇದ್ರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಕೊನೆಯದಾಗಿ ಏನು ಹೇಳ್ತಾರೆ ಕಣ ಸರ್, ಏನಂತೀರಿ? ಈಗ ನಿಜಕ್ಕೂ ಏನು ಅಂದರೆ ತಾವು ಗುಡ್ ಅಂತ ತೋರಿಸಿದ್ರಿ. ಯಾವ್ಯಾವ ಅಂಶಗಳಿಂದ ಇದು ಗುಡ್? ಜೊತೆಗೇನು ಅಂದರೆ ಇದು ಯಾವುದೇ ಘೋಷಣೆಗಳು ಕೇವಲ ಘೋಷಣೆಗಳಾಗಿ ಉಳಿದ್ರೆ ಅದೆಂದೂ ಕೂಡ ಗುಡ್ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅನುಷ್ಠಾನ ಆಗಬೇಕು. ಏನಂತೀರಿ? ನಾನು ಒಪ್ಕೊಳ್ತೀನಿ. ಈಗ ನೀವು ಬಡ್ಜೆಟನ್ನು ನಮಗೇನು ಈ ಬುಕ್ ಕೊಟ್ಟಿದ್ದಾರೆ ನೋಡಿದಾಗ, ಉದಾಹರಣೆಗೆ ಬೆಂಗಳೂರು. ಸೊ ಬೆಂಗಳೂರಿಗೆ ತುಂಬ ಪ್ರಾಮಿಸು ಇದೆ. ನಮ್ಮ ಮೆಟ್ರೋ ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದು, ಮತ್ತು 44 ಕಿಲೋಮೀಟ್ರನ್ನ ಸೇರಿಸ್ಕೊಳ್ಳೋಂಥಕ್ಕಂಥದ್ದು, ಮತ್ತು ನಮ್ಮ ಕಾವೇರಿ 5ನೇ ಹಂತನ ಸೇರಿಸ್ಕೊಳ್ಳೋಂಥದ್ದು, ಇದೆಲ್ಲ ತುಂಬ ಉತ್ತಮವಾಗಿ ಕಾಣ್ತದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಉನ್ನತ ಶಿಕ್ಷಣ ಇದರೊಳಗೆ ಕರ್ನಾಟಕ ಮೊದಲ ರಾಜ್ಯ ಆಗಿತ್ತು NEP 2020 ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ಅದಕ್ಕೆ ಪ್ರತಿಯಾಗಿ ಇವರು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇದು ಮಾಡಿ ಸುಖದೇವ್ ಥೋರತ್ರವರ ಒಂದು ಚೇರ್ಮನ್ಶಿಪ್ನಲ್ಲಿ ಮಾಡಿದ್ದಾರೆ. ಸೊ ಅದರದ್ದು ರಿಪೋರ್ಟನ್ನು ಇವರು ಕನ್ಸಿಡರ್ ಮಾಡಿ ಶಾರ್ಟ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಯಾವ ಥರ ಇರುತ್ತೆ ಅಂತೇಳಿ ನಮ್ಮ ಇಡೀ ದೇಶ ಅದ್ರ ಬಗ್ಗೆ ಗಮನ ಇಟ್ಟು ನೋಡಬೇಕಾಗ್ತದೆ. ಯಾಕಂತಂದರೆ ಇದು NEPನ ಸ್ವಲ್ಪ ಭಿನ್ನವಾಗಿರ್ತದೆ. ಸೊ ಅದರಿಂದ ಕರ್ನಾಟಕ ಒಂದು ಸ್ಟೆಪ್ಪು ಮೇಲೆ ಹೋಗಿ ಅದನ್ನು ವಿರೋಧಿಸ್ತಕ್ಕಂಥ ಒಂದು ಸ್ಟ್ಯಾಂಡನ್ನು ತೊಗೊಳ್ತಕ್ಕಂಥ ನಾವು ಕಾಣ್ತೀವಿ. ಸೊ ಅದರಿಂದ ಇದು ತುಂಬ ಡಿಸ್ಕಷನ್ಗೆ ದಾರಿ ಮಾಡಿಕೊಡ್ತದೆ. ಅದು ನನ್ನ ಒಂದು ಅನಿಸಿಕೆ. ಮತ್ತು ಸರ್ಕಾರದ ನೌಕರರಿಗೆ ಸಂಬಂಧಪಟ್ಟಂಥ ಅಂಥ ದೊಡ್ಡ ಪ್ರಾಮಿಸನ್ನು ಕಾಣ್ತಾ ಇಲ್ಲ. 7th ಪೇ ಕಮಿಷನ್ನ ರಿಕಮೆಂಡೇಷನ್ಸನ್ನು ನಾವು ನೋಡಿ ಅದನ್ನು ಜಾರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಅದು ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ. ಮತ್ತು ಯೂತ್ಸ್ಗೆ 2% ರಿಸರ್ವೇಷನ್ ಡಿಪಾರ್ಟ್ಮೆಂಟ್ಸಲ್ಲಿ ಇವರು ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದರೊಳಗೆ. ಅದು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲ, ಈಗ ನೋಡಿ, ಈಗ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರಲ್ಲ, 26ರೊಳಗೆ ಮುಗಿಸ್ತೀವಿ ಅಂತ ಒಂದು ಲೆಕ್ಕದಲ್ಲಿ ಏನು ಅಂದರೆ ಅದು ಬೆಂಗಳೂರಿನ ಜೀವನಾಡಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ರೀತಿ ಏನಾದ್ರು ಆಯಿತು ಅಂತಂದರೆ ಅದು ಒಳ್ಳೆ ಘೋಷಣೆ ಅಂತ ಅನ್ಸಲ್ವಾ? ಒಳ್ಳೆ ಘೋಷಣೆ. ಸೊ ಅದು ಮೆಟ್ರೋ, ಹೌದು, ಏರ್ಪೋರ್ಟ್ಗೆ ಮೆಟ್ರೋ 2026ರೊಳಗೆ ಮುಗಿಸ್ತೀವಿ ಅಂತೇನು ಹೇಳಿದ್ದಾರೆ. ಇದು ಬಹುಶಃ ಇದೊಂದು ಆಯಿತು ಅಂದರೆ ಏರ್ಪೋರ್ಟಿಗೆ ಇರುವಂಥ ಟ್ರಾಫಿಕ್ಕು ಅಲ್ಲ, ಬರೀ ಏರ್ಪೋರ್ಟ್ಗೆ ಅಂತ ಮಾತ್ರ ಅಲ್ಲ, ಅದು ಬೇರೆ ಬೇರೆ ಕಡೆಯಿಂದ ಕನೆಕ್ಟ್ ಆಗುತ್ತಲ್ಲ. ಇಡೀ ಬೆಂಗಳೂರಿನಾದ್ಯಂತ ಏರ್ಪೋರ್ಟಿಗೆ ಹೋಗೋದಕ್ಕೆ ಒಂದು ದಾರಿ ನಿರ್ಮಾಣ ಆದರೆ ಬಹುಶಃ ನನಗನ್ಸುತ್ತೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಕನಿಷ್ಠ ಪಕ್ಷ ಒಂದು 40% ಆಫ್ ದ ಟ್ರಾಫಿಕ್ ಅದರಿಂದ ರಿಡ್ಯೂಸ್ ಆಗೋ ಸಾಧ್ಯತೆ ಇದೆ. 2026ನೇ ಇಸ್ವಿನಲ್ಲಿ 44 ಕಿಲೋಮೀಟರ್ ಒಟ್ಟಿಗೆ ಸೇರಿಸ್ತಾರೆ ಮೆಟ್ರೋ. ಸೊ ಅದರಿಂದ ಎಲ್ಲ ಇದು ಲಿಂಕ್ಸ್ ಆಪರೇಷನ್ ಓವರ್ ಆಲ್ ನಿಮ್ಮ ಪ್ರಕಾರ ಒಳ್ಳೆ ಬಜೆಟ್ ಅಂತ ಇರ್ತಾವೆ. ಓವರ್ ಆಲ್ ಬಜೆಟ್. ಶ್ರೀಹರಿ ಅವರೇ, ಕೊನೆಯದಾಗಿ ಏನಂತೀರಿ ಸರ್? ವಾಟ್ಸ್ ಯುವರ್ ಲಾಸ್ಟ್ ವರ್ಡ್?
ಕೇಳ್ತಾ ಇದೆಯಾ ಹರಿಯವರೇ? ಎಸ್, ಬಹುಶಃ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಈಗಿನ ವಿಶೇಷ. ತಾವು ನೋಡಿದ್ರಿ, ಬಜೆಟ್ ಅನ್ನು ಸುದೀರ್ಘವಾಗಿ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್. ಬಹುಶಃ ಏನಂದ್ರೆ ಎಲ್ಲ ರಂಗಗಳನ್ನು ಮುಟ್ಟುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಬಹುಶಃ ಏನಂದ್ರೆ ವಿಪಕ್ಷಗಳು ಈಗಾಗಲೇ ಶುರು ಮಾಡ್ಕೊಂಡಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ನೆಕ್ಸ್ಟ್ ಚರ್ಚೆ ಶುರು ಆಗುತ್ತಲ್ಲ, ಚರ್ಚೆನಲ್ಲಿ ಯಾವ ಅಂಶಗಳು ಬರ್ತವೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.